ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಮೇಲೆ ಇಲ್ಲದ್ದು ಹೇಳಲು ಹೋಗಿ ಯತ್ನಾಳ್ ಭಾರೀ ತೊಂದರೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ. ಡಿಕೆಶಿ ಹಾಕಿರುವ ಮಾನಹಾನಿ ಕೇಸನ್ನ ಕನಕಪುರದಿಂದ ಬೆಂಗಳೂರಿಗೆ ವರ್ಗಾಯಿಸಿ ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿಕೊಂಡಿದ್ದ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಯತ್ನಾಳ್ ಸಲ್ಲಿಸಿದ್ದ ಸಿವಿಲ್ ದಾವೆಯ ವಿಚಾರಣೆಯನ್ನು ನಡೆಸಿದ್ದ ನ್ಯಾಯಮೂರ್ತಿ ಎಸ್ ಸುನೀಲ್ ದತ್ ಯಾದವ್ ಅವರಿದ್ದ ಏಕಸದಸ್ಯ ಪೀಠ ಯತ್ನಾಳ್ ಅವರು ವಿಚಾರಣೆಗೆ ಕನಕಪುರಕ್ಕೆ ಹೋದಾಗ ಸೂಕ್ತ ಭದ್ರತೆಯನ್ನು ಕಲ್ಪಿಸಬೇಕು ಎಂದು ಆದೇಶಿಸಿ ಅರ್ಜಿಯನ್ನ ವಿಲೇವಾರಿ ಮಾಡಿದೆ. 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿದ್ದ ಸಮಯದಲ್ಲಿ ಜೂನ್ 23, 2019ರಲ್ಲಿ ವಿಜಯಪುರದಲ್ಲಿ ಯತ್ನಾಳ್ ಅವರು ಡಿಕೆಶಿ ಅವರು ನಮ್ಮ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿ ತಮ್ಮ ವಿರುದ್ಧದ ಐಟಿ ಇಡಿ ಪ್ರಕರಣಗಳಿಂದ ರಕ್ಷಣೆಯನ್ನ ಕೋರಿದ್ದಾರೆ. ಕೇಂದ್ರ ಸಚಿವರ ಮೂಲಕ ಲಾಬಿ ನಡೆಸಿರುವ ಅವರು ತಮಗೆ ಇಡಿಯಿಂದ ರಕ್ಷಣೆ ಕೊಡಿಸಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚಿಸುವುದಕ್ಕೆ ತಮ್ಮ ಯಾವ ವಿರೋಧವೂ ಇಲ್ಲ ಎಂದು ಶಿವಕುಮಾರ್ ಹೇಳಿರುವುದು ತಮಗೆ ಗೊತ್ತಿದೆ ಎಂದು ಮಾಧ್ಯಮಗಳಿಗೆ ಹೇಳಿದ್ರು. ಇದು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಹಾಗಾಗಿ ಡಿಕೆಶಿ ಯತ್ನಾಳ್ ಮೇಲೆ 204 ಕೋಟಿ ಪರಿಹಾರ ತುಂಬಿಕೊಡಲು ಕನಕಪುರ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹೂಡಿದ್ದಾರೆ.